ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯೂ ಸಮಾಧಾನವೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ಓದುತ್ತೇನೆ. ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ ಎಂಬುದೇ. ಇದೊಂದು ಕ್ರೈಸ್ತ ಪ್ರಣಾಳಿಕೆ ಅಥವಾ ಕ್ರೈಸ್ತ ಹೊರಪಡಿಸುವಿಕೆ ಅಥವಾ ಕ್ರೈಸ್ತ ವ್ಯಕ್ತಪಡಿಸುವಿಕೆ, ಎ ಕ್ರಿಶ್ಚಿಯನ್ ಮ್ಯಾನಿಫೆಸ್ಟೋ. ಈ ಪತ್ರಿಕೆ ಅಭಿವಂದನೆಗಳಿಂದಾಗಲಿ ಶುಭಾಶಯಗಳಿಂದಾಗಲಿ ಪ್ರಾರಂಭಿಸುವುದಿಲ್ಲ. ಇಂಥ ಒಂದು ಪ್ರಾರಂಭ ಪತ್ರಿಕೆಗಾರರಿಗೆ ವಾಡಿಕೆಯಲ್ಲ. ಮೊದಲನೇ ವಚನದಲ್ಲಿ ನಿತ್ಯ ವಾಕ್ಯದ ಅಥವಾ ನಿತ್ಯ ಜೀವದ ಒಂದು ವಾಸ್ತವಿಕೆ ಅಥವಾ ಯಥಾರ್ಥತೆ, ಇದನ್ನು ಆತನು ಒತ್ತಿ ಹೇಳಿ ಪ್ರಾರಂಭ ಮಾಡ್ತಾನೆ. ನಾನು ನಿಮಗೆ ಪ್ರಸಿದ್ಧಿಪಡಿಸುವ ವಾಕ್ಯವು ಆದಿಯಿಂದ ಇದ್ದದ್ದು. ಆದಿ ಅಥವಾ ಪ್ರಾರಂಭ, ಆರಂಭದ ಅಸ್ಥಿವಾರವೇನೆಂಬುದಾಗಿ ಓದುಗರನ್ನು ಯೋಹಾನನು ಹಿಂದಕ್ಕೆ ಕೊಂಡು ಹೋಗ್ತಾನೆ. ಆದ ಕಾರಣ ಆದಿ ಆರಂಭ ಎಂಬತಕ್ಕಂಥದ್ದು ಈ ಒಂದು ಪತ್ರಿಕೆಗೆ ಮೂಲಭೂತವಾಗಿದೆ.
ಈ ಪತ್ರಿಕೆಗೆ ಆಧಾರ ಇದೆ. ಕಾರಣ, ಮುಂದೆ ಮಾಡುವ ಕೆಲವು ತಿದ್ದುಪಡಿಗಳಿಗೆ, ಸರಿಪಡಿಸುವಿಕೆಗಳಿಗೆ ಇದೊಂದು, ಅಂದರೆ ಆದಿ ಆರಂಭ ಎಂಬತಕ್ಕಂಥದ್ದು ಒಂದು ಒತ್ತಾಯಪೂರ್ವಕವಾದ ಮನವಿ. ಕೇವಲ ಒತ್ತಾಯಪೂರ್ವಕವಾದ ಮನವಿ ಮಾತ್ರ ಅಲ್ಲ, ಇದು ಆಗ್ರಹಪೂರ್ವಕವಾದ ಒಂದು ಮನವಿ. ಈ ಮನವಿಗೆ ಆಧಾರ ಆದಿ, ಆರಂಭ. ಪ್ರಸ್ತುತ ಅಂದರೆ ಮೊದಲನೇ ಶತಮಾನದಲ್ಲಿ ಸಭೆಯಲ್ಲಿ ಪ್ರಸ್ತುತ ಇದ್ದಂಥ ಕೆಲವು ತಪ್ಪುಗಳಿಗೆ, ದೋಷಗಳಿಗೆ ಮತ್ತು ಬೋಧನೆಗಳಿಗೆ ಇಂತಹ ಅಸ್ಥಿವಾರ, ಅಂದರೆ ಯೋಹಾನನು ಹೇಳುವ ಅಸ್ಥಿವಾರ ಮೊದಲನೇ ಶತಮಾನದಲ್ಲಿ ಸಭೆಯಲ್ಲಿದ್ದಂಥ ತಪ್ಪು ಬೋಧನೆಗಳಿಗೆ ಅಂಥ ಒಂದು ಅಸ್ಥಿವಾರ ಇರಲಿಲ್ಲ, ಪ್ರಾರಂಭ ಇರಲಿಲ್ಲ. ಅವಕ್ಕೆ ಯಾವ ಅಧಿಕಾರವಾಗಲಿ, ಪ್ರಾಚೀನ ಕಾಲದ ದೀರ್ಘವಾದ ಚರಿತ್ರೆ ಸಹ ಇಲ್ಲದಂತೆ ಅವುಗಳು ಇದ್ದವು. This letter does not begin with usual salutation or blessings. In verse 1, he talks about eternal word. So he goes back to the beginning. This is the ground that John has for the exhortation against current, contemporary errors that were prevalent in the church. And these contemporary elements, which were wrong teachings or errors, did not have any such authority or antiquity as of the word that John is talking about. ಆದಿ, ಆರಂಭ ಎಂಬ ಹೇಳುವಿಕೆ ಮೊದಲನೇ ವಚನದಲ್ಲಿ ಮಾತ್ರವಲ್ಲ, ಯೋಹಾನನು ಬರೆದಂತಹ ಸುವಾರ್ತೆಯಲ್ಲಿಯೂ ಸಹ, ನಾಲ್ಕನೇ ಸುವಾರ್ತೆ ಯೋಹಾನನ ಸುವಾರ್ತೆಯಲ್ಲಿ ಹೇಗೆ ಆತನು ಪ್ರಾರಂಭ ಮಾಡ್ತಾನೆ? ಆದಿಯಲ್ಲಿ ವಾಕ್ಯವಿತ್ತು. ಅದಲ್ಲದೆ ನಾವು ಈ ಸತ್ಯವೇದದ ಪ್ರಾರಂಭ ನೋಡಬೇಕಾದರೆ ಆದಿಕಾಂಡ ಮೊದಲನೇ ವಚನ, ಮೊದಲನೇ ಅಧ್ಯಾಯದಲ್ಲಿ ಹೇಗೆ ಪ್ರಾರಂಭ ಅಂತಂದರೆ ಆದಿಯಲ್ಲಿ ದೇವರು. ಅಂದರೆ ಎಲ್ಲವೂ ಯೋಹಾನನು ಹೇಳಿದ ಹಾಗೆ ಪ್ರಾರಂಭಕ್ಕೆ ಹೋಗ್ತದೆ, ಆರಂಭಕ್ಕೆ ಹೋಗ್ತದೆ, ಹಿಂದೆ ಹೋಗ್ತದೆ. ಇಂಥ ಒಂದು ಆಧಾರ ಅಂದು ಆ ಸಭೆಯಲ್ಲಿದ್ದಂಥ ದುರ್ಬೋಧನೆಗಳಿಗೆ ಆಧಾರ ಇರಲಿಲ್ಲ. ಮೊದಲನೆಯ ಆದಿಕಾಂಡದ ಮೊದಲನೆಯ ಪದಗುಚ್ಚು ಅಂದರೆ ಫ್ರೇಸ್ ಆದಿ. ಯೋಹಾನನು ಬರೆದದ್ದು ಸುವಾರ್ತೆಯಲ್ಲಿ ಆದಿ, ಪತ್ರಿಕೆಯಲ್ಲಿ ಆದಿ. ಆದ್ದರಿಂದ ಯೋಹಾನನು ನಮ್ಮನ್ನು ಅಧಿಕಾರದಿಂದ ತುಂಬಿದ ಒಂದು ವಾತಾವರಣಕ್ಕೆ ತಕ್ಕೊಂಡು ಹೋಗ್ತಿದ್ದಾನೆ. ಈ ಪತ್ರಿಕೆ ಆದ ಕಾರಣ ನಮ್ಮನ್ನು ದೈವಿಕ ಆಲೋಚನೆಗೆ, ದೈವಿಕ ಗೂಢಾರ್ಥಗಳಿಗೆ ಕೊಂಡು ಹೋಗುವಂಥ ಪತ್ರಿಕೆಯಾಗುತ್ತದೆ. ಈ ಜೀವನದಲ್ಲಿ ನಿಮಗೆ ನನಗೆ ಪಾಲು ಎಂಬುದಾಗಿ ಆತನು ನಮ್ಮ ಹತ್ರ ಇದನ್ನು ಹಂಚಿಕೊಳ್ಳುತ್ತಿದ್ದಾನೆ. The mention of the beginning is not only in verse 1, it is in the fourth gospel. He begins, in the beginning there was the Word. This is also the first phrase of Genesis 1:1, in the beginning God. This epistle takes the reader, you and I, to the secrets of divine counsels, and thus enables us to share in God's life, divine life. ಕ್ರೈಸ್ತರ ಪ್ರಣಾಳಿಕೆ ಅಂದರೆ ತೋರ್ವಿಕೆ, ವ್ಯಕ್ತಪಡಿಸುವಿಕೆ, ಆದಿ, ಆರಂಭ, ಪ್ರಾರಂಭ ಯಾವುದು ಅಂದರೆ ವಾಕ್ಯ. ವಾಕ್ಯವೇ ದೇವರು. The Christian manifesto always begins with the Word, and the Word is God, going back to the beginning. ಸುವಾರ್ತೆ ಒಂದು
ಪ್ರಣಾಳಿಕೆ, ತೋರ್ಪಡಿಸುವಿಕೆ. ಗಾಸ್ಪಲ್ ಈಸ್ ಎ ಮ್ಯಾನಿಫೆಸ್ಟೋ. ವಾಟ್ ಡಸ್ ಇಟ್ ಮ್ಯಾನಿಫೆಸ್ಟ್? 3ನೇ ವಚನದಲ್ಲಿ ತನ್ನ ಉದ್ದೇಶವನ್ನಿಲ್ಲಿ ಹೇಳ್ತಾನೆ. 1ನೇ ಅಧ್ಯಾಯ 3ನೇ ವಚನ ಏನಂದರೆ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಇದೇ ಉದ್ದೇಶ, ಪ್ರಸಿದ್ಧಿಪಡಿಸುವಂಥದ್ದು. ಉದ್ದೇಶವನ್ನು 3ನೇ ವಚನದಲ್ಲಿ ಪ್ರಕಟ ಮಾಡಿದ್ದಾನೆ. ಪ್ರಸಿದ್ಧಿ, ಸಾಕ್ಷಿ, ಸಾರುವಂಥ ಈ ಶಬ್ದಗಳು ಹೆಚ್ಚು ಕಡಿಮೆ 19 ಸಾರಿ ಈ ಮೊದಲನೇ ಪತ್ರಿಕೆಯಲ್ಲಿ ಯೋಹಾನನು ಉಪಯೋಗಿಸಿದ್ದಾನೆ. ದಿ ಆಥರ್ ಡಿಕ್ಲೇರ್ಸ್ ಇನ್ ವರ್ಸ್ 3 that his purpose, his intention of writing this letter is to proclaim, is to declare, is to be a witness to the divine word and divine life. No fewer than 19 times the author uses these words: proclaim, declare, witness, etc. ಈ ಪತ್ರಿಕೆ ಬರೆಯುವ ಅವಶ್ಯಕತೆ ಏನಾಗಿತ್ತು? ಯಾವ ಸಂದರ್ಭ, ಯಾವ ವಾತಾವರಣ ಅಥವಾ ಪರಿಸರದಲ್ಲಿ, ಯಾವ ಕಾರಣದಿಂದ ಇದು ಬರೆಯಲ್ಪಟ್ಟಿತು? ಅದೇನೆಂದರೆ, ಶಾಸ್ತ್ರ ವಿರೋಧಿಗಳನ್ನು ಎದುರಿಸಿ ಸತ್ಯವನ್ನು ಎತ್ತಿ ಹಿಡಿದು ಸಾರ್ಥಕವಾದದ್ದನ್ನು ಸಿದ್ಧಾಂತ ಮಾಡುವುದಕ್ಕೆ ಈ ಪತ್ರಿಕೆಯನ್ನು ಬರೆದ. ಶಾಸ್ತ್ರ ವಿರೋಧಿಗಳು ಯಾರು? ದುರ್ಬೋಧನೆ ಮಾಡುವವರು. ಎಲ್ಲಿದ್ದಾರೆ? ಸಭೆಯಲ್ಲಿದ್ದಾರೆ. This epistle was occasioned by the need of dealing with heresy and misconduct in the first century church. At the outset, the author does not engage in apologetics. ಯೋಹಾನನು ಮೊಟ್ಟ ಮೊದಲಿಗೆ ಇಲ್ಲಿ ನಿಮ್ಮ ಉಪದೇಶ ತಪ್ಪು, ನನ್ನದು ಸರಿ ಎಂಬುದಾಗಿ ಆತನು ತನ್ನದು ತಾನೇ ಸರಿ ಎಂಬುದಾಗಿ ಹೇಳಿಕೊಳ್ಳಲು ಪ್ರಾರಂಭ ಮಾಡಲಿಲ್ಲ. ತಪ್ಪು, ದೋಷವನ್ನು, ದುರ್ಬೋಧನೆಯನ್ನು, ಶಾಸ್ತ್ರ ವಿರೋಧಿಗಳನ್ನು ವಾದ ವಿವಾದದಿಂದಾಗಲಿ ತರ್ಕದಿಂದಾಗಲಿ ಗೆಲ್ಲಲಿಕ್ಕಾಗುವುದಿಲ್ಲ. ಅವರನ್ನು ಖಂಡಿಸುವುದರ ಮೂಲಕ ತಪ್ಪು ಬೋಧನೆಗಳನ್ನು ನಾವು ಸರಿಪಡಿಸಲಿಕ್ಕೆ ಆಗಲಾರದು. ಬದಲಾಗಿ ತಪ್ಪು ಅಲ್ಲಗಳೆಯುವ ಸತ್ಯವನ್ನು ನಿಜತ್ವವೆಂದು ತಪ್ಪಿನ ಮುಂದೆ ಎತ್ತಿ ಹಿಡಿಯುವುದೇ. ಈ ಕಾರಣದಿಂದ ಆತನು ಈ ಪತ್ರಿಕೆಗಳನ್ನು ಬರೆದದ್ದು. He knew that error is best met not by argument, not by criticism or denunciation, but by confronting with the truth it denies. Truth has to be exalted. Truth does not need majority support. Truth can stand by itself. The gospel is truth. ಸುವಾರ್ತೆ ಸತ್ಯ. ಸುವಾರ್ತೆಯ ಪ್ರಣಾಳಿಕೆ, ತೋರ್ವಿಕೆ ಸತ್ಯ. ಆದ್ದರಿಂದ ಸತ್ಯವನ್ನು ಎತ್ತಿ ಹಿಡಿದರೆ ದುರ್ಬೋಧನೆ ತನ್ನಷ್ಟಕ್ಕೆ ತಾನೇ ಇಲ್ಲದಂತೆ ಆಗ್ತದೆ. ಗಾಸ್ಪಲ್ ಈಸ್ ಟ್ರೂತ್ ಆ್ಯಂಡ್ ಇಟ್ ಈಸ್ ಎ ಮ್ಯಾನಿಫೆಸ್ಟೋ. ಸುವಾರ್ತೆಯೇ ಸತ್ಯ. ಸುವಾರ್ತೆ ಒಂದು ತೋರ್ವಿಕೆ, ಒಂದು ಪ್ರಣಾಳಿಕೆ ವ್ಯಕ್ತಪಡಿಸುವಂಥದ್ದು. ಕ್ರಿಸ್ತನನ್ನು ತೆರೆದು ಜನರ ಮುಂದೆ ಇಡುವಂಥದ್ದೇ ಸುವಾರ್ತೆ. ಕ್ರಿಸ್ತನನ್ನು ಪ್ರದರ್ಶಿಸುವಂಥದ್ದೇ ಸುವಾರ್ತೆ. ಗಾಸ್ಪಲ್ ಪ್ರೊಕ್ಲೇಮ್ಸ್ ವಾಟ್ ವಾಸ್ ಮ್ಯಾನಿಫೆಸ್ಟೆಡ್, ರಿವೀಲ್ಡ್ ಆ್ಯಂಡ್ ಡಿಕ್ಲೇರ್ಡ್ ಇನ್ ಜೀಸಸ್ ಕ್ರೈಸ್ಟ್. ಈ ಪತ್ರಿಕೆಯ ತಿರುಳೇನು? ವಾಟ್ ಈಸ್ ದಿ ಎಸೆನ್ಸ್ ಆಫ್ ದಿಸ್ ಲೆಟರ್? ಈ ಪತ್ರಿಕೆಯ ತಿರುಳು ಎಲ್ಲಿ ಅಡಕವಾಗಿದೆ ಅಂತಂದರೆ,
ಕೆಲವು ಅಗಾಧವಾದ ಸತ್ಯಗಳಲ್ಲಿ. There are some deep and profound truths in this epistle, and that is the essence and the basis of this epistle. ಇವು ಉತ್ತಮ ಮಟ್ಟದ ಚಿಂತನೆಗಳು, ಆಲೋಚನೆಗಳು. ಯೋಹಾನನ ಆಲೋಚನೆ, ಆತನ ವಿಷಯಗಳು, ಆತನ ಅಂಶಗಳು ಬಹಳ ಆಳವಾದವುಗಳು, ಬಹಳ ವಿಶಾಲವಾದವುಗಳು, ಬಹಳ ಅಗಾಧವಾದವುಗಳು. ಎಂತೆಂಥ ಚಿಂತನೆಗಳನ್ನು ಆತನು ನಮ್ಮ ಮುಂದೆ ಇಡ್ತಾನೆ. ಉದಾಹರಣೆಗಾಗಿ ಜೀವ, ಪ್ರಾಣ, ಪ್ರೀತಿ, ಸತ್ಯ, ನ್ಯಾಯ, ನೀತಿ, ಪ್ರಾರ್ಥನೆ, ಪುನರ್ಜನ್ಮ, ಪಾಪ, ಕತ್ತಲೆ, ಭಯ, ಹಗೆ, ಪ್ರಪಂಚ, ಕ್ರಿಸ್ತ ವಿರೋಧಿ ಮತ್ತು ಕ್ರಿಸ್ತನ ಪುನರಾಗಮನ. ಇಂಥ ಉತ್ತಮವಾದ ಸತ್ಯಗಳನ್ನು ಈ ಒಂದು ಸಣ್ಣ ಪತ್ರಿಕೆಯಲ್ಲಿ ಆತನು ನಮ್ಮ ಮುಂದೆ ಇಟ್ಟದ್ದನ್ನು ನಾವು ಮೆಚ್ಚಬೇಕಲ್ಲವೇ? ಖಂಡಿತ. The content of this letter has an immense sweep of ideas and subjects, holy and profound, such as life, love, truth, righteousness, light, forgiveness, obedience, belief, prayers, regeneration, transformation, sin, darkness, fear, Antichrist, and the second coming of Jesus Christ. Should we not admire, appreciate the grandeur of these lofty themes that the author deals with? ನಮಗಿರ್ತಕ್ಕಂಥ ನಂಬಿಕೆ ಅತಿ ಘನವಾದಂಥ ಒಂದು ನಂಬಿಕೆ. ಹೀಗಾಗಿ ಈ ಮಹಿಮೆಯ ಸುವಾರ್ತೆಯನ್ನು ಸಾಮಾನ್ಯ ಶ್ರದ್ಧವಿಲ್ಲದ ರೀತಿ ನಾವು ಮಾಡಬಾರದು. ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಸುವಾರ್ತೆಯ ಮಹತ್ತೆಷ್ಟೆಂಬುದಾಗಿ ನಾವು ಅರ್ಥವಿಸಿಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯ. ಫಿನ್ಲ್ಯಾಂಡ್ ದೇಶದ ಸಿಬೆಲಿಯಸ್ ಎಂಬ ಒಬ್ಬ ಸಂಗೀತ ರಚನೆಯ ಕಲೆಯುಳ್ಳ ವ್ಯಕ್ತಿ ಏನು ಹೇಳಿದ ಅಂತಂದರೆ, ತನ್ನ ಎಲ್ಲ ಸಂಗೀತ ರಚನೆಯಲ್ಲಿ ಸತ್ಯ ಎಂಬತಕ್ಕಂಥ ಒಂದು ಚಿನ್ನದ ಸಂಕೇತ ಸದಾಕಾಲ ಹರಿಯುವಂತೆ, ತನ್ನ ಸಂಗೀತದಲ್ಲಿ ಚಿನ್ನದಂಥ ಒಂದು ಸತ್ಯವೆಂಬ ಸಂಕೇತ ಹರಿಯುವ ರೀತಿಯಲ್ಲಿ ತನ್ನ ಸಂಗೀತವನ್ನು ರಚನೆ ಆತನು ಮಾಡಿದ. ನಾವು ಸಾರುವುದು ಸಾಧಾರಣವಾದ ಸುವಾರ್ತೆಯಲ್ಲ, ನಾವು ಸಾರುವುದು ಬೆಲೆಯಿಲ್ಲದ ಸುವಾರ್ತೆಯಲ್ಲ, ನಾವು ಸಾರತಕ್ಕಂಥದ್ದು ಉತ್ಕೃಷ್ಟವಾದ, ಉತ್ತಮವಾದ ಮತ್ತು ಅತಿ ಘನ ಬೆಲೆಯುಳ್ಳಂಥ ಒಂದು ಸುವಾರ್ತೆ. ಗ್ರೇಟ್ ಫೇತ್ ಡೀಲ್ಸ್ ವಿತ್ ಅಲ್ಟಿಮೇಟ್ truths. We should never ever reduce Christian preaching to trivialities, not reduce it to cheap and ordinary things. The Finnish composer Sibelius said that he strove that in all his music composition there might run the golden cord of truth. He strove to exhibit truth in his musical compositions. ಸತ್ಯವು ಎಷ್ಟೇ ಉನ್ನತವಾದರೂ, ಎಷ್ಟೇ ಗಂಭೀರವಾದರೂ ಅದನ್ನು ವೈಯಕ್ತಿಕ ರೀತಿಯಲ್ಲಿ ಅನುಭವಿಸದಿದ್ದರೆ ಏನೂ ಪ್ರಯೋಜನವಿಲ್ಲ. ಏನೂ ಪ್ರಯೋಜನವಿಲ್ಲ. A message or a truth, however lofty, must be personally experienced if it is to avail. ಮೊದಲನೇ ವಚನ, ನಾವು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಈ ವಾಕ್ಯವನ್ನು. ವೈಯಕ್ತಿಕ ಅನುಭವ,
ಸಂತ ಯೋಹಾನನದು. ಇದು ಅಗತ್ಯ. ವೈಯಕ್ತಿಕ ಅನುಭವ, ಅತ್ಯಗತ್ಯ. ಚರಿತ್ರೆ ಏನಂತಂದರೆ, ಇಂತಿಂಥ ವ್ಯಕ್ತಿಗಳು ವೈಯಕ್ತಿಕ ಅನುಭವವನ್ನು ಹೊಂದಿದ ಕಥೆಗಳ ಸಂಗ್ರಹವೇ ಚರಿತ್ರೆ. ಅವರಿಂದ ನಾವು ಬೇರ್ಪಡಿಸಿಲ್ಲ. ಯಾಕಂತಂದರೆ ಯೋಹಾನನು ಪ್ರಾರಂಭ ಮಾಡುವಾಗ ಈ ಪತ್ರಿಕೆಯನ್ನು ಮೊದಲನೆಯ ಶಬ್ದ ಯಾವುದಂದರೆ ನಾವು. ನಾವಂದರೆ ಯಾರು? ಎಷ್ಟು ಜನ ಇದ್ದಾರೆ? ಯೋಹಾನನು ಬರೆಯುತ್ತಿರತಕ್ಕಂಥ ವ್ಯಕ್ತಿಯೊಬ್ಬನೇ. ಆದರೆ ನಾವು ಯಾರು? ನಾವು ಅಂತಂದರೆ ಈತನ ಜೊತೆಯಲ್ಲಿ ಅಪೊಸ್ತಲರಾಗಿ ಕೆಲಸ ಮಾಡಿದಂಥ 10-12 ವ್ಯಕ್ತಿಗಳು ಮಾತ್ರವೇ? ಇಲ್ಲ, ನಾವೆಂಬುದಾಗಿ ಹೇಳಿದರೆ ಅಪೊಸ್ತಲರನ್ನು ಸೇರಿಸಿಕೊಂಡ ಹಿಂದಿನ ಪ್ರವಾದಿಗಳ ಆತನನ್ನು ಸೇರಿಸಿಕೊಂಡು ನಾವೆಲ್ಲರೂ ಆದಿಯಿಂದ ಅನುಭವಿಸಿದ್ದೇವೆ ಈ ವಾಕ್ಯವನ್ನು. ದ ವರ್ಡ್ಸ್ ದಟ್ ಹಿ ಬಿಗಿನ್ಸ್ ವಿತ್ ಈಸ್ ವಾಟ್ ವಿ ಹ್ಯಾವ್ ಹರ್ಡ್, what we have looked upon, what we have touched. And he uses the word plural, we. Who are the we? Of course, John is including the apostles, the prophets. Does he include all the believers? Does he include you and me? Of course. If you are in that company, we have seen, heard, and we have touched. This message is verified in the objective history as well as in the subjective experience. Our experience does not stand alone. Your experience is with the apostles, prophets, and all the company of believers. ನಿಮ್ಮ ಅನುಭವ ಏನಿವತ್ತು? ವೈಯಕ್ತಿಕ ಅನುಭವ. ಕೇಳಿದ್ದೀರಿ, ಕಂಡಿದ್ದೀರಿ, ಮುಟ್ಟಿದ್ದೀರಾ. ಯು ಹ್ಯಾವ್ ಹರ್ಡ್, ಯು ಹ್ಯಾವ್ ಸೀನ್, ಬಟ್ ಹ್ಯಾವ್ ಯು ಟಚ್ಡ್ ದ ವರ್ಡ್? ದಿಸ್ ಇಸ್ ದ ಕ್ವೆಶ್ಚನ್. ಇಫ್ ಯು ನೀಡ್ ಟು ಹ್ಯಾವ್ ದಿಸ್ ಗ್ರೇಟ್ ಲೈಫ್, ದ ವರ್ಡ್ ಆಫ್ ಲೈಫ್, ಹೂ ಈಸ್ ಜೀಸಸ್, ಹೂ ವಾಸ್ ಫ್ರಮ್ ದ ಬಿಗಿನಿಂಗ್, ಹೂ ಈಸ್ ಹಿಯರ್ as the eternal contemporary, you need to come to him. ಯೇಸು ಕ್ರಿಸ್ತನೆಂಬ ಜೀವ ವಾಕ್ಯವನ್ನು ನೀವು ನಂಬಿ ಹೊಂದಬೇಕಾದರೆ ಆತನೆಲ್ಲಿದ್ದಾನೆ? ಅಪೊಸ್ತಲರು, ಪ್ರವಾದಿಗಳು, ಎಲ್ಲ ವಿಶ್ವಾಸಿಗಳೊಂದಿಗೆ ನಿಮಗೆ ಪಾಲು ಬೇಕಾದರೆ ಪ್ರಾರ್ಥನೆಯ ಮೂಲಕ ಆತನನ್ನು ನಂಬಿ ಸ್ವೀಕರಿಸುವುದೇ. ಪ್ರಾರ್ಥನೆ ಮಾಡೋಣ. ಆದಿಯಿಂದಲೂ ಆರಂಭದಿಂದಲೂ ಇದ್ದಂಥ ವಾಕ್ಯ, ಆದಿಯಲ್ಲಿ ದೇವರು, ಆದಿಯಲ್ಲಿ ವಾಕ್ಯ, ಆದಿಯಲ್ಲಿದ್ದಂಥ ಜೀವ, ಇದನ್ನು ನಮಗೆ ವ್ಯಕ್ತಪಡಿಸಿದಂಥ ಸಂತ ಯೋಹಾನನಿಗಾಗಿ ನಾವು ನಿನ್ನನ್ನು ವಂದಿಸಿ, ಅಂಥ ಅನುಭವವನ್ನು, ವೈಯಕ್ತಿಕವಾದ ಅನುಭವವನ್ನು, ನಿನ್ನನ್ನು ನಾವು ಮುಟ್ಟುವ ಅನುಭವ ನಮಗೆ ಕೊಡು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪವಿತ್ರಾತ್ಮ ದೇವರೇ, ನಿನ್ನ ಪ್ರಸನ್ನತೆ ನಮ್ಮಲ್ಲಿ ಬರಲಿ. ಮಗನಾದ ಯೇಸು ಕ್ರಿಸ್ತನೇ, ತಂದೆಯಾದ ದೇವರೇ, ಈ ತ್ರಯೈಕ ದೇವರ ಪ್ರಸನ್ನತೆಯು ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ರೂಪಾಂತರ ಪಡಿಸಿ, ಈ ದೊಡ್ಡ ಒಂದು ಸಮೂಹದ, ಸಾಕ್ಷಿಯ ಸಮೂಹದೊಂದಿಗೆ ನಮ್ಮನ್ನು ಸೇರಿಸಿ ನಮ್ಮ ಕೈ ಹಿಡಿದು ನಡೆಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.